ನೀವು ಹೀರೋ ಆಗಿ ಆಕ್ಟ್ ಮಾಡ್ತೀರ ಅಂದಾಗ ನಿಮ್ಮ ಅಪ್ಪ ಅಮ್ಮ ಏನ್ ಹೇಳಿದ್ರು? ಅವ್ರ ಖುಷಿನೇ ಇತ್ತು ಆಕ್ಚುಲಿ. ಅವ್ರ ನಮ್ ತಂದೆಯವರನ್ನ ಜಾಸ್ತಿ ಪುಷ್ ಮಾಡ್ತಾ ಇದ್ರು ನನ್ಗೆ. ಹ್ಮ್. ಹೀರೋ ಆಗ್ಬೇಕು ಅನ್ನೋ ಒಂದು ಥಾಟ್ ಫಸ್ಟ್ ನನ್ ತಲೆಗೆ ಹಾಕಿದ್ದೆ ಫಸ್ಟ್ ನಮ್ಮ ಅಪ್ಪನೇ. ಹ್ಮ್. ಅಲ್ಲಿವರೆಗೂ ನನ್ಗೆ ಐಡಿಯಾ ಇರ್ಲಿಲ್ಲ ಆತರ ಆಗ್ಬೇಕಂತ. ಸೊ ಅವರು ಆಫರ್ ಬಂದಾಗ ಎಲ್ಲ ಕುತ್ಕೊಂಡು ಒಟ್ಟಿಗೆ ಮನೇಲಿ ಒಂದು ಅವತ್ತಿನ ನೈಟ್ ನಾವು ನವರಸನ್ ಅವ್ರ ಜೊತೆ ಮೀಟಿಂಗ್ ಮುಗಿಸಿ ಮನೆಗೆ ಹೋದಾಗ, ಸೊ ಫಸ್ಟ್ ಮೀಟ್ ಆಗಿದೆ ನಮ್ಮ ಪೇರೆಂಟ್ಸ್ ನ. ಎಲ್ಲ ಹೋಗಿ ಈ ತರ ಒಂದು ಪೊಲೀಸ್ ಕ್ಯಾರೆಕ್ಟರ್, ಸೊ ಹಿಂಗೆ ಕೇಳ್ತಾ ಇದಾರೆ, ಹಿಂಗೆ ಒಂದು ಒಳ್ಳೆ ಸಿನಿಮಾ ಟೀಮು ಎಲ್ಲ ಅಂದಾಗ ವಿ ಆರ್ ಹ್ಯಾಪಿ. ಫಸ್ಟ್ ನನ್ನ ಕೇಳಿದ್ರು, ನಿನ್ ಅವರು ನನ್ ಮೇಲೆ ಬಿಡ್ತಾರೆ ಡಿಸಿಷನ್, ನಿನಗೆ ಕಾನ್ಫಿಡೆನ್ಸ್ ಇದ್ರೆ ಮಾಡು ಅಂತ. ಸೊ ನನಗೆ ಐ ಗಾಟ್ ಕಾನ್ಫಿಡೆನ್ಸ್. ಆಗುತ್ತೆ ಸಿನಿಮಾ ಚೆನ್ನಾಗಂತೂ ಖಂಡಿತವಾಗ್ಲೂ ಆಗುತ್ತೆ. ಬಿಕಾಸ್ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ ಅಂಡ್ ಪ್ರೊಡ್ಯೂಸರ್ ಪೊಟೆನ್ಷಿಯಲ್ ಇದ್ದಾರೆ. ಆಮೇಲೆ ಹಿ ಹ್ಯಾಸ್ ಗಾಟ್ ಲಾಟ್ ಆಫ್ ಕಾಂಟ್ಯಾಕ್ಟ್ಸ್. ಆಮೇಲೆ ಇವೆಂಟ್ಗಳು, ಪ್ರಮೋಷನ್ ಆಕ್ಟಿವಿಟಿ, ಮೇನ್ ಆಗಿ ಬೇಕಾಗಿರೋ ಸಿನಿಮಾಗೆ ಪ್ರಮೋಷನ್. ಸಿನಿಮಾ ಎಲ್ಲ ಫಿನಿಶ್ ಮಾಡ್ತಾರೆ, ಶೂಟಿಂಗ್ ಮಾಡ್ತಾರೆ, ಎಡಿಟಿಂಗ್ ಆಗುತ್ತೆ, ಆಮೇಲೆ ಡಬ್ಬಿಂಗ್ ಆಗುತ್ತೆ, ರೀರೆಕಾರ್ಡಿಂಗ್ ಆಗುತ್ತೆ, ಫಸ್ಟ್ ಕಾಪಿ ತಕೊಂಡು ಇಟ್ಕೊಂತಾರೆ. ಆಮೇಲೆ ಏನ್ ಮಾಡ್ಬೇಕು ಅನ್ನೋದು ಬೇಕಾದ್ರೆ ಎಲ್ಲಾರು ಸೈಲೆಂಟ್ ಆಗ್ಬೇಕು. ಆಕ್ಚುಲಿ ಆ ಫಿಲಂ ಸ್ಟಾರ್ಟ್ ಆಗೋದು ಅಲ್ಲಿಂದ. ಫಸ್ಟ್ ಕಾಪಿ ಕೈಗೆ ಬಂದಾದ್ಮೇಲೆ ನೀವೇನ್ ಮಾಡ್ತೀರಾ ಅನ್ನೋದಿದೆಯಲ್ಲ, ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಆ ಒಂದು ಕೆಲ್ಸನ ನಮ್ಮ ಈಗಲ್ ಮೀಡಿಯಾದವರು ಪರ್ಫೆಕ್ಟ್ ಆಗಿ ಮಾಡ್ತಾರೆ ಅಂತ ಗೊತ್ತಾಯ್ತು. ಸೊ ಆ ಒಂದು ಕಾನ್ಫಿಡೆನ್ಸ್ ಇವತ್ತು ಇಲ್ಲಿವರೆಗೂ ತಗೊಂಡ್ಬಂದ್ ಬಿಟ್ಟಿದೆ ನಮ್ಗೆ. ಎಷ್ಟು May 9th ಅದು ನಾವು ಆಮೇಲೆ ಸಿನಿಮಾ ರಿಲೀಸ್ ಆಗಿ ಅವ್ರಿಗೆ ಎಲ್ಲ ಒಳ್ಳೇದಾದ್ಮೇಲೆ ಸೊ ನಮಗ್ ಕೊಡಿ ಅಂತ ಹೇಳಿದೀನಿ. ಬಿಕಾಸ್ ಇಟ್ಸ್ ಮೈ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ನನಗೂ ಐಡಿಯಾ ಇಲ್ವಲ್ಲ ಇವಾಗ ಒಂದು ಏನ್ ಆಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಅಂಡ್ ಮೋರ್ ಓವರ್ ನನಗ್ ಕೊಡೋ ರೆಮ್ಯುನರೇಷನ್ ನಾನು ಅವ್ರಿಗೆ ಹೇಳಿದೀನಿ, ಪಬ್ಲಿಸಿಟಿ ಪ್ರಮೋಷನ್ ಖರ್ಚು ಮಾಡಿ ಅಂತ ಹೇಳಿದೀನಿ. ಅಂದ್ರೆ ವಿತೌಟ್ ರೆಮ್ಯುನರೇಷನ್ ಅಂದ್ರೆ ಏನೇ ಮಾಡಿದ್ರು ಕೂಡ ಸಿನಿಮಾಗೋಸ್ಕರ ಮಾಡಿದ್ರ? ಇವಾಗ ಎಲ್ಲಾ ಸಿನಿಮಾಗೋಸ್ಕರ ಗೆಲುವಿಗೋಸ್ಕರ ಮಾಡಿರುವಂತ ಸಿನಿಮಾ ಇದೆ. ಗೆಲ್ಬೇಕು ಅಷ್ಟೇನೆ, ಪ್ರತಿಯೊಂದ್ರಲ್ಲೂ ಸಹಕಾರ ಕೊಟ್ಟೆ. ಅಂದ್ರೆ ಏನ್ ಗೊತ್ತಾ, ಇವತ್ತಿನ ಅದೇ ಮೊನ್ನೆ ಹೇಳ್ನಲ್ಲ, ಎಲ್ಲಾ ಆರ್ಟಿಸ್ಟ್ಗಳು ಸ್ವಲ್ಪ ಅಂದ್ರೆ ಇವತ್ತಿನ ಇರೋ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡ್ರೆ, ಮತ್ತೆ ಈಗ ನಮ್ಮ ಚಂದನ್ರು ಅದೇ ಹೇಳಿದ್ರು, ನನಗೇನ್ ಕೊಡಬೇಕು ಅದನ್ನ ನೀವು ಸಿನಿಮಾ ಪ್ರಮೋಷನ್ಸ್ ಯೂಸ್ ಮಾಡ್ಕೊಳ್ಳಿ, ಸಿನಿಮಾ ಗೆದ್ರೆ ಆಮೇಲೆ ಮಾಡೋಣ. ಯಾಕಂದ್ರೆ ಆತರ ಮನೋಭಾವ ಆತರ ಇರುವಂತ ಆರ್ಟಿಸ್ಟ್ಗಳಲ್ಲಿ ತುಂಬಾ ಕಮ್ಮಿ ಜನ. ಯಾಕಂದ್ರೆ ನಮ್ಮದ್ ಬರೋದು ಸಿನಿಮಾ ಓಡತ್ತ ಬಿಡುತ್ತ ಸೆಕೆಂಡ್ರಿ. ಒಂದ್ ಸಿನಿಮಾ ಗೆದ್ರೆ, ಒಂದು ಸಿನಿಮಾ ಉಳಿಸ್ಕೊಂಡ್ರೆ ನನ್ನ 10 ಸಿನಿಮಾ ಬರುತ್ತೆ. ಅದನ್ನ ಹೇಳಿಲ್ಲ, ನಮ್ಮ ರೆಮ್ಯುನರೇಷನ್ ಆಟೋಮೆಟಿಕ್ ಏನಿದೆಯಲ್ಲ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಈ ಮನೋಭಾವನೆ ಇರೋಂಥವ್ರು ಕೆಲವರೇ. ಆ ಕೆಲವರಲ್ಲಿ ಪ್ಲೇಸ್ ತಗೊಂಡಿರೋಂಥವ್ರು ನಮ್ಮ ಚಂದನ್ರು. ಅದೇ ಹೇಳಿದ್ನಲ್ಲ, ಪ್ರೊಡ್ಯೂಸರ್ಸ್ ಇವತ್ತು ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡೋದಕ್ಕಿಂತ ಇಷ್ಟಪಟ್ಟು ಸಿನಿಮಾ ಮಾಡೋದು ಇಂಥ ಹೀರೋಗಳು ಇರ್ಬೇಕು. ಅವ್ರು ಕಷ್ಟಪಡಲ್ಲ, ಕಷ್ಟನ ಇಷ್ಟಪಡ್ತಾರೆ. ಇವರೇ ಸಪೋರ್ಟ್ ಮಾಡ್ಬೇಕು, ನಾವೇನ್ ಮಾಡೋಣ ನಡೀರಿ ಅಂತಾರೆ. ಅದು ಫಸ್ಟ್ ಸಿನಿಮಾ ಆಗಿರೋದಕ್ಕೆ. ಇನ್ನು ನೆಕ್ಸ್ಟ್ ಸಿನಿಮಾಗೆ ನಾನೇ ನೆಕ್ಸ್ಟ್ ಸಿನಿಮಾ ಮಾಡಿದ್ರು ನಾನು ಹೇಳ್ತಿದ್ದೀನಿ 100% ಅವ್ರದ್ದು ಏನಿದೆ ಇದ್ ಮಾಡ್ಕೊಂಡು, ಇಲ್ಲಾಂದ್ರೆ ಒಂದು ಶೇರ್ ಬೇಸ್ ಇಡೀ ಅವ್ರನ್ನ ಪಾರ್ಟ್ನರ್ ಮಾಡ್ಕೊಂಡು ಈ ತರ ಸಿನಿಮಾ ಮಾಡ್ಬೇಕು. ಬಟ್ ಅವ್ರು ಒಂದ್ ಸಿನಿಮಾ ಮಾಡಿದಾರೆ ಅಂತ ಎಲ್ಲಾರು ಬಂದು ನೀವು ಮಾಡಿ ಅಂದ್ರೆ ನಾನು ಹೇಳ್ತೀನಿ ಯಾರಿಗೂ ಆಗಲ್ಲ. ಅದು ಫಸ್ಟ್ ಸಿನಿಮಾ. ನನ್ಗೂ ತಿಳ್ಕೋಬೇಕಿದೆ ನನ್ನ ಮಾರ್ಕೆಟ್ ಹೆಂಗಿರುತ್ತೆ, ನನ್ನ ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ, ಸೊ ನನ್ನ ಪೊಲೀಸ್ ರೋಲ್ ಅಲ್ಲಿ ಇಷ್ಟಪಟ್ರ ಇಲ್ಲ, ನಾನು ಮುಂದೆ ಏನ್ ಮಾಡ್ಬೇಕು, ಇದಕ್ಕೆಲ್ಲ ನನ್ಗೂ ದೊಡ್ಡ ಕ್ವಶನ್ ಮಾರ್ಕ್ ಇದೆ. ಸೊ ಅದಕ್ಕೆ ಆನ್ಸರ್ಗಳು ನನಗ್ ಫಸ್ಟ್ ಬೇಕಾಗಿದೆ. ಸೊ ಅದಕ್ಕೆ ನನ್ನ ಇಷ್ಟು ಟೈಮ್ ಡೆಡಿಕೇಶನ್ ಮಾಡಿರೋದು. ನನಗೆ ನನ್ನಲ್ಲಿರುವಂತ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕು ಅಂತಂದ್ರೆ ನಾನು ಈ ಕೆಲಸ ಮಾಡ್ಲೇಬೇಕಾಗಿತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.